ಪ್ರಿಯ ಸ್ನೇಹಿತರೆ, ನಮ್ಮ ನೆಲ ನಮ್ಮ ಹೆಮ್ಮೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಾಕೃತಿಕ ಸಂಪತ್ತು ಮಾನವನ ಆಸೆಗಳನ್ನು ಪೂರೈಸಬಹುದೇ ಹೊರತು ದುರಾಸೆಗಳನ್ನಲ್ಲ. ಮನುಷ್ಯನ ದುರಾಸೆಗಳು ಹೆಚ್ಚಾದಾಗ ಪ್ರಕೃತಿಯು ಸರಿಯಾದ ಪಾಠವನ್ನೇ ಕಲಿಸುತ್ತದೆ. ತುರ್ಕ್ಮೆನಿಸ್ತಾನ್ನ ಗೇಟ್ವೇ ಟು ಎಲ್ ಅಥವಾ ದಾರ್ವಾಜ ನೈಸರ್ಗಿಕ ಅನಿಲದ ಕುಳಿಯಲ್ಲಿ 5 ದಶಕಗಳಿಂದಲೂ ಜ್ವಾಲೆಯು ಉರಿಯುತ್ತಿದೆ. ಇದು ನೈಸರ್ಗಿಕ ಅನಿಲವಾದ ಮೀಥೇನ್ ನೆರವಿನಿಂದ ಉರಿಯುತ್ತಲೇ ಇದೆ. ಇದನ್ನು ನಂದಿಸಲು ಹಲವಾರು ವಿಜ್ಞಾನಿಗಳು ಅನೇಕ ಮಾರ್ಗೋಪಾಯಗಳನ್ನು ಕಂಡುಕೊಂಡರೂ ಕೂಡ ಅದರಲ್ಲಿ ಅವರು ಸಫಲರಾಗಿಲ್ಲ. ತುರ್ಕ್ಮೆನಿಸ್ತಾನದ ಗೇಟ್ವೇ ಟು ಎಲ್ ಒಂದು ಪ್ರಾಕೃತಿಕ ವಿದ್ಯಮಾನ ಅಲ್ಲ, ಅದು ಒಂದು ಮಾನವ ನಿರ್ಮಿತ ದುರಂತ. ಅಷ್ಟಾದರೂ ಈ ಜ್ವಾಲೆ ಜಗತ್ತಿನಾದ್ಯಂತ ಅಪಾರ ಸಂಖ್ಯೆಯ ಪ್ರವಾಸಿಗರನ್ನ ಸೆಳೆಯುತ್ತಿದೆ. ಸಾವಿರದ 1971ರಲ್ಲಿ ಅಂದಿನ ಸೋವಿಯತ್ ಒಕ್ಕೂಟದ ವಿಜ್ಞಾನಿಗಳ ಒಂದು ಸರಳ ತಪ್ಪಿನ ಲೆಕ್ಕಾಚಾರದಿಂದಾಗಿ ಈ ಬೃಹತ್ ಕುಳಿಯು ನಿರ್ಮಾಣವಾಯಿತು. ತೈಲ ನಿಕ್ಷೇಪದ ಪತ್ತೆಗಾಗಿ ಬಂದ ವಿಜ್ಞಾನಿಗಳ ತಂಡವು ಭೂಮಿಯ ಒಳಗಿರುವ ಇಂಧನದ ಪ್ರಮಾಣವನ್ನೇ ಕೀಳಂದಾಜು ಮಾಡಿದ್ದೇ ಈ ಬೃಹತ್ ಪ್ರಮಾದಕ್ಕೆ ಕಾರಣವಾಗಿತ್ತು. ಆ ತಂಡವು ಕೊರೆಯುವ ಯಂತ್ರದಿಂದ ಭೂಗತ ಗುಹೆಯನ್ನು ಕೊರೆದಿತ್ತು. ಸಮಯಕ್ಕೆ ಸರಿಯಾಗಿ ಆಕಸ್ಮಿಕವೆಂಬಂತೆ ಕೊರೆಯುವ ಯಂತ್ರವು ಕುಳಿಗೆ ಬಿದ್ದಾಗ ಕುಳಿಯಿಂದ ಹಾನಿಕಾರಕ ಅನಿಲ ಬಿಡುಗಡೆಗೆ ಪ್ರಾರಂಭಿಸಿತು. ವಿಷಕಾರಕ ಮೀಥೇನ್ ಅನಿಲವು ಸದ್ದಿಲ್ಲದೆ ವಾತಾವರಣವನ್ನು ಸೇರಲು ಪ್ರಾರಂಭಿಸಿತು. ವಿಷಮಯ ಮೀಥೇನ್ ಅನಿಲವು ನೆರೆಹೊರೆಯ ಪ್ರದೇಶಗಳಿಗೆ ವ್ಯಾಪಿಸಿ ಪರಿಸರಕ್ಕೆ ಹಾಗೂ ಜೀವಿಗಳಿಗೆ ಹಾನಿಯಾಗುವುದನ್ನು ತಡೆಯಲು ಕುಳಿಗೆ ಅಗ್ನಿಸ್ಪರ್ಶ ಮಾಡಲು ವಿಜ್ಞಾನಿಗಳು ನಿರ್ಧರಿಸಿದರು. ನರಕದ ಹೆಬ್ಬಾಗಿಲು ಎಂದು ಕರೆಯಲಾಗುವ ದಾರ್ವಾಜ ಕುಳಿಯು 225 ಅಡಿ ಅಗಲ ಹಾಗೂ 99 ಅಡಿ ಆಳವಾಗಿದೆ. 5.5 ಚದರ ಮೀಟರ್ ಪ್ರದೇಶದಲ್ಲಿರುವ ಅದರ ವ್ಯಾಸವು 70 ಮೀಟರ್ ಆಗಿದೆ. ಇದೊಂದು ನೈಸರ್ಗಿಕ ಅನಿಲ ಕ್ಷೇತ್ರವಾಗಿದ್ದು ತುರ್ಕ್ಮೆನಿಸ್ತಾನದ ದಾರ್ವಾಜ ಸಮೀಪದಲ್ಲಿ ಕಂಡುಬರುತ್ತದೆ. ಮಾನವ ನಿರ್ಮಿತ ಕುಳಿಯಲ್ಲಿ ಸುದೀರ್ಘ ಕಾಲದಿಂದ ಬೆಂಕಿ ಉರಿಯುತ್ತಿರುವುದರಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಹಾಗೂ ಅದರ ಸಮೀಪದ ಪ್ರದೇಶಗಳಲ್ಲಿ ವಾಸಿಸುವ ಜನರ ಆರೋಗ್ಯದ ಮೇಲೆಯೂ ಋಣಾತ್ಮಕ ಪರಿಣಾಮವನ್ನು ಬೀರುವ ಕಾರಣಕ್ಕೆ ಅದನ್ನು ನಂದಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮೊಂದಿಗಿರಿ. ಧನ್ಯವಾದಗಳು.